ಅಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚಾರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಆದ್ದರಿಂದ ಆಸಕ್ತನಂತೆ ನೀನು ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡು. ಅಂದರೆ ಫಲದಲ್ಲಿ ಆಸಕ್ತಿ ಇರಬಾರದು, ಕಾರ್ಯದಲ್ಲಿ ಆಸಕ್ತಿ ಇರಲೇಬೇಕು. ಏಕೆಂತಂದರೆ ಅದು ನಮ್ಮ ಕರ್ತವ್ಯ. ಮತ್ತು ಫಲದಲ್ಲಿ ಯಾಕೆ ಆಸಕ್ತಿ ಇರಬಾರ್ದಂದರೆ ಫಲ ಇದ್ದೇ ಇದೆ. ನನಗೆ ಇದು ಬೇಕು ಅಂತ ಕೇಳಿದರೆ ನಾವು ಪ್ರಮಾದವನ್ನು ಮಾಡ್ತೇವೆಯೇ ಹೊರತು ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಫಲ ಇದ್ದೇ ಇದೆ. ಅದರಂತೆಯೇ ಕೆಟ್ಟ ಕೆಲಸಕ್ಕೆ ಕೆಟ್ಟ ಫಲ ಇದ್ದೇ ಇರುತ್ತೆ. ಅದರ ಬಗ್ಗೆ ನೀನು ಯೋಚನೆ ಮಾಡದೆ ಒಳ್ಳೆಯ ಕರ್ತವ್ಯಗಳನ್ನೇ ಮಾಡ್ತಾ ಬಾ, ನಾನಿದ್ದೇನೆ ನೋಡ್ಕೊಳ್ಳೋಕ್ಕೆ ಅಂತ ಒಂದು ಕಿವಿ ಮಾತನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನ ಹೇಮಂತ ಋತೌ ಮಾರ್ಗಶಿರ ಮಾಸೆ ಶುಕ್ಲ ಪಕ್ಷೆ. ಇಂದು 24ನೇ ತಾರೀಕು ಸೋಮವಾರ ಚತುರ್ಥಿ ತಿಥಿ ಮತ್ತು ಇಂದು ಪೂರ್ವಾಷಾಢ ನಕ್ಷತ್ರ. ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗಳಿಗೂ ನೋಡೋಣ. ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಶುಕ್ರ. ಆದ್ದರಿಂದ ಇಂದು ಎಲ್ಲರಿಗೂ ಕೂಡ ಬಹಳನೇ ಸ್ನೇಹಮಯವಾದಂತಹ ಒಂದು ಮನೋಭಾವನೆ ಇರುತ್ತೆ. ಇದರಿಂದ ಎಲ್ಲರಿಗೂ ಕೂಡ ಒಳ್ಳೆಯ ಫಲವನ್ನು ನಾವು ಕೊಡೋದಕ್ಕೆ ಮತ್ತು ಒಳ್ಳೆಯ ಮಾತುಗಳನ್ನು ಆಡೋದಕ್ಕೆ ಪ್ರಯತ್ನವನ್ನು ಪಡಬೇಕು. ಮೇಷರಾಶಿಯವರಿಗೆ ಇಂದು ಅತ್ಯುತ್ತಮವಾದಂತಹ ಫಲಭಾಗ್ಯೋದಯವಾಗುತ್ತೆ. ಹಿಂದಿನ 3-4 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ತೊಂದರೆಗಳೆಲ್ಲ ಇಂದು ಬಗೆಹರಿಯುತ್ತೆ. ವೃಷಭ ರಾಶಿಯವರಿಗೆ ಇದು ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಹೆಂಗಸರ ಜೊತೆ ಬಹಳ ಗಂಭೀರವಾಗಿ ವ್ಯವಹಾರ ಮಾಡಬೇಕು, ಇಲ್ಲದೆ ಹೋದರೆ ಮಾನಹಾನಿಯಾಗುವಂತಹ ಸಾಧ್ಯತೆಗಳು ಇವತ್ತು ಸಾಧ್ಯ. ಮಿಥುನ ರಾಶಿಯವರಿಗೆ ಇಂದು ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಂದ ಇವತ್ತು ಬಹಳನೇ ಸೌಕರ್ಯಗಳನ್ನು ಸಹಕಾರವನ್ನು ನೀವು ಪಡ್ಕೊಳ್ತೀರಿ. ಕರ್ಕ ರಾಶಿಯವರಿಗೂ ಕೂಡ ಇಂದು ಅತ್ಯುತ್ತಮವಾದಂತಹ ದಿವಸ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಾಮಾಜಿಕ ವ್ಯವಹಾರಗಳಲ್ಲಿ ಜಯವನ್ನು ನೋಡ್ತೀರಿ ಹಾಗೂ ನಿಮ್ಮ ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಸಿಂಹ ರಾಶಿಯವರಿಗೆ ಇಂದು ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಪ್ರೀತಿ ಪಾತ್ರರಿಂದ ಬೇಕಾದಂತಹ ಪ್ರತಿಕ್ರಿಯೆಗಳು ಕೂಡ ನಿಮಗೆ ಇಂದು ಪ್ರಾಪ್ತಿ ಆಗೋದಿಲ್ಲ. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಆದರೂ ಕೂಡ ಕೋರ್ಟ್ ಕಚೇರಿ ಡಾಕ್ಯುಮೆಂಟೇಷನ್ಗಳು, ಪತ್ರಗಳು, ಆಸ್ತಿ ಪಾಸ್ತಿ ವಿಚಾರ ಇವುಗಳ ಬಗ್ಗೆ ಸ್ವಲ್ಪ ತಲೆನೋವು ಇವತ್ತು ಇದ್ದೇ ಇರುತ್ತೆ. ತಾಯಿಯ ಆರೋಗ್ಯದ ಬಗ್ಗೆ ಕೂಡ ನೀವು ಹೆಚ್ಚಿನ ಗಮನವನ್ನು ಇಂದು ಕೊಡಬೇಕಾಗುತ್ತೆ. ತುಲಾ ರಾಶಿಯವರಿಗೆ ಇಂದು ಉತ್ತಮವಾದಂತಹ ದಿವಸ. ಯಾರ್ಯಾರು ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಇತ್ಯಾದಿಗಳಲ್ಲಿದ್ದೀರಿ ನಿಮಗೆಲ್ಲರಿಗೂ ಇದು ಒಳ್ಳೆಯ ದಿನವೇ. ಆದರೂ ಕೂಡ ಇವತ್ತು ಸ್ವಲ್ಪ ಆತ್ಮವಿಶ್ವಾಸ ಕಡಿಮೆ ಇರುವಂತಹ ಸಾಧ್ಯತೆಗಳು ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನೆಯಲ್ಲಿ ನೆಮ್ಮದಿ, ಸಂಸಾರದಲ್ಲಿ ನೆಮ್ಮದಿ. ಹಿಂದಿನ 2-3 ದಿನಗಳಲ್ಲಿ ನೀವು ಮನಸ್ಸಿಗೆ ನೆಮ್ಮದಿಯನ್ನು ಪಡ್ಕೊಂಡ್ರಿ, ಈಗ ಅದನ್ನು ಕುಟುಂಬದ ಜೊತೆಗೆ ಹಂಚಿಕೊಳ್ತೀರಿ. ಧನು ರಾಶಿಯವರಿಗೆ ಒಳ್ಳೆಯ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಹಿಂದಿನ 2-3 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ವೈಪರೀತ್ಯಗಳೆಲ್ಲ ಇಂದು ಮಾಯವಾಗಿರುತ್ತೆ. ಮಾರ್ಗದರ್ಶನ ನಿಮಗೆ ಪ್ರಾಪ್ತಿಯಾಗಿದೆ. ಮಕರ ರಾಶಿಯವರಿಗೆ ಕ್ಲಿಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ವಿಚಾರಗಳಲ್ಲಿ ನಿರ್ಧಾರಗಳು ಬೇಡ. ಇಂದು ಸ್ವಲ್ಪ ಕಷ್ಟವೇ. ಭಾವುಕತೆ ಕೂಡ ಹೆಚ್ಚಾಗಿ ಇರುತ್ತೆ. ಆದ್ದರಿಂದ ಮುಖ್ಯವಾದಂತಹ ಮೀಟಿಂಗ್ಗಳು, ಇಮೇಲ್ ಕಮ್ಯುನಿಕೇಷನ್ ಯಾವುದು ಇವತ್ತು ಬೇಡ. ಕುಂಭರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ. ಮನಸ್ಸಿಗೆ ನೆಮ್ಮದಿ, ಅತಿ ಹೆಚ್ಚಿನ ಸಂತೋಷವನ್ನು ಇಡೀ ತಿಂಗಳಲ್ಲಿ ಕಾಣದಷ್ಟು ಇವತ್ತು ನೀವು ಕಾಣ್ತೀರಿ. ಮೀನರಾಶಿಯವರಿಗೆ ಕರ್ತವ್ಯ ಇವತ್ತು ಮುಖ್ಯವಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಮನೆಯ ಬಗ್ಗೆ ಕೂಡ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳಾದ ಶ್ರವಣ, ಪಠಣ, ಮನನವನ್ನು, ಲೇಖನವನ್ನು ಕೂಡ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಶುಭ ಮಸ್ತು. ಶ್ರೀಕೃಷ್ಣ ವಿಜಯ.